ವಿಚಾರ ಮಾಡ್ಲಿಕ್ಕೆ ಅಂದ್ರೆ ಒಂದು ನೀವು ಗಟ್ಟಿ ಹಿಡ್ಕೊಂಡು ಕಲ್ಪನೆ ಮಾಡೋರು ಯಾವುದೇ ಗ್ರಂಥ ಇರಲಿ ಅದು ಹೇಳೋದು ಮುಕ್ತಿನೇ ಹೇಳ್ಬೇಕು. ಯಾರು ಬೇಕಾದವ್ರು ಹೇಳಿ, ನೀವು ದಾಸಬೋಧಿ ತಗೋರಿ, ಸಿದ್ಧಾಂತ ಶಿಖಾಮಣಿ ತಗೋರಿ, ನೀವು ಯಾವುದೇ ಗ್ರಂಥ ಹೇಳ್ರಿ, ಆ ಗ್ರಂಥದಲ್ಲಿ ಏನ್ ಹೇಳ್ತಾರ, ಮಹಾತ್ಮರ ಉಪದೇಶ ಏನಿರ್ತಾರೋ ಮುಕ್ತಿ ಆಗೋಕರ ಎಲ್ಲವನ್ನ ಹೇಳ್ತಾರೆ. ನಿಮ್ಗೆ ಗೊತ್ತಿರು ಈ ಮುಕ್ತಿ ಆಗಾಕನ ಹೇಳ್ತಾರೆ. ಹೌದು, ಮೋಕ್ಷ ಎದುರಾಗಕ್ಕೈತಿ ಅಂದ್ರೆ ಅನ್ಯ ಜನ್ಮದಲ್ಲಿ ಆಗುದಿಲ್ಲ, ಮನುಷ್ಯ ಜನ್ಮದಲ್ಲಿ ಮುಕ್ತಿ ಆಕೈತಿ. ಅದಕ್ಕೆ ಶ್ರೀಮನ್ ನಿಜಗುಣ ಸ್ಪಷ್ಟ ಹೇಳ್ಯಾರ. ಏನ್ ಹೇಳ್ಯಾರ ಅವರು? ಶ್ರೀ ಗುರು ವಚನೋಪದೇಶವನ್ನ ಆಲಿಸಿ ನರರಿಗೆ, ಮನುಷ್ಯರಿಗೆ ಮುಕ್ತಿ ಆಕೈತಿ. ಮುಕ್ತಿ ಆಕೈತಿ ಅಂದ್ರೆ ಮುಕ್ತಿ ಎಲ್ಲರೂ ಹೇಳ್ತಾರ, ಅವ್ರು ಮುಕ್ತಿನ ಹೇಳ್ತಾರ, ಅಲ್ಲಿ ರೀತಿ ಇರ್ತದೆ. ಮೋಕ್ಷ ಆಗ್ಬೇಕಾಗಿತ್ತು ಅಂದ್ರೆ ಮನುಷ್ಯಾಗ ಹೆಂಗ್ ಮಾಡಿದ್ರಿ? ಈಗ ಉದಾಹರಣೆ, ಒಬ್ಬ ಬ್ರಹ್ಮಚಾರಿ ವ್ಯಕ್ತಿ, ಅವ ಒಂದು ಮಗನ ಹಡಿಬೇಕಾಗಿತ್ತು. ಮಗನನ ಏನಾರ ಒಂದು ಹಡಿಬೇಕು, ಅವ ಹಡಿಬೇಕಂತ ಉದ್ದೇಶ ಐತಿ. ಅವ ಹಡಿಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಒಮ್ಮೆಗಿಲ್ಲ ಲಗ್ನ ಮನ್ತಾನ್ ನೋಡಕ್ ಹೋಗ್ಬೇಕ. ಅದು ಏನ ಮನ್ಸಿಗೆ ಬಂದ್ರ ಬರ್ಲಿಕ್ಕಿಲ್ಲ, ಕ್ವಾಟ್ರ್ ಕೊಡ್ಲಿಕ್ಕಿಲ್ಲ, ಆತ ಲಗ್ನನು ಆತ, ಆರ ಆಗ್ಬೇಕಲ್ಲ. ಅದಕ್ಕೆ ರೀತಿ ಐತಿಲ್ಲ. ಆ ರೀತಿ ಪ್ರಕಾರ ಒಂದು ಮಗ ಆಗಬೇಕಾರ ಕಾಯ್ದೆಸರಿ ರೀತಿ ಪ್ರಕಾರ ಹೆಂಗ ಆಕೈತೋ, ಇಲ್ಲಿ ನಿಮ್ಮ ಮೋಕ್ಷ ಅನ್ನೋದು ಆಗಬೇಕಾದ್ರೆ ಇದಕ್ಕೂ ಒಂದು ರೀತಿ ಐತಿ. ಅದಕ್ಕೆ ನೀ ಹೇಳಿನಪ್ಪ ಜನದವ್ರಿಗೆ, ನೀವು ಯಾವ ಪದ್ಯ ಮೊದಲು ಕಂಠಸ್ಥ ಮಾಡ್ರಿ ಅಂದ್ರೆ ಸುಮ್ಮನ ಆಗೋದು. ಆ ಮುಕ್ತಿ ಏನಾರ ಸುಮ್ಮನ ಆಕತಿ ಏನಂದ್ರ ನಾವು ಸಾಯ್ತೀವಿಲ್ರಿ. ಸಾಯ್ತೀವಿ ಅಂದ್ರೆ ಏನ್ ಮರಣ ಆಕತಿಲ್ಲ? ಎಲ್ಲರಿಗೆ ಆಕತಿ ಇಲ್ಲ? ಮುಕ್ತಿ ಆಗ್ಬೇಕಾಗಿತ್ತು ಅಂದ್ರೆ ಹೆಂಗ ಆಕತಿ? ಈಗ ಮೋಕ್ಷ ಆಗ್ಬೇಕ್ರಿ, ಆಗ್ಬೇಕಾದ್ರೆ ಅದಕ್ಕೊಂದು ರೀತಿ ಬೇಕಲ್ಲ. ಎಲ್ಲರಿಗೆ ಮುಕ್ತಿನ ಹೇಳಾಕ್ತಾರೆ ನಿಜಗುಂಶಿಗಳು ಅಥವಾ ಎಲ್ಲರೂ ಮುಕ್ತಿನ ಹೇಳ್ತಾರ ಅಂದ್ರೂ ಸಹಿತ ಅದ ಮುಕ್ತಿ ಆಗೋ ರೀತಿಗಳ ಬೇಕಲ್ಲ. ಮೊದಲು ನಾವು ಮೋಕ್ಷ ಹೊಂದಬೇಕಾಗಿತ್ತ ನಾವು ಏನಾಗಿರ್ಬೇಕು ಅಂದ್ರೆ ಮುಕ್ತಿಗೆ ಅಂದ್ರೆ ಜ್ಞಾನಕ್ಕೆ ಅಧಿಕಾರಿಯಾಗಿರ್ಬೇಕು. ಅದಕ್ಕೆ ಹೇಳ್ತೀನಿ, ನಿಮ್ ಭಜನಾ ಏನು ನೀವು ಮಾಡೋರಿದಿರ್ಲೆ, ಮೊದಲ ಆ ಪದ್ಯವನ್ನು ಕಂಠಸ್ಥ ಮಾಡ್ರಿ. ಏನ ಸುಮ್ ಆಕತೇನ ಮುಕ್ತಿ? ಉದಾಹರಣೆ ತಗೋರಿ, ನಮ್ಮ ಮರಣ ನಾವು ಸುಮ್ ಕೂತ್ರು ಆಕತಿ. ಎರಡು ರೀತಿ ಐತಿ. ನಾವು ಮಾಡ್ಕೊಳಕ್ಕೂ ಬರ್ತೈತಿ, ತಾನೂ ಆಕೈತಿ. ಸಾಯ್ಬೇಕಾರ ನಾವು ಸಾಯಕ್ಕೂ ಬರ್ತೈತಿ. ಮತ್ತು ಒಟ್ಟ ಸಾಯಬಾರ್ದಂದ್ರಿ ಅಂದ್ರೆ